10वीं कक्षा विद्यार्थियों का शुभोदय। आज का क्लास गिल्लू। गिल्लू कवयित्री महादेवी वर्मा। कवयित्री महादेवी वर्मा। वो बहुमुख्य पात्र महादेवी वर्मा। गिल्लू, गिल्लू का पूरा नाम गिलहरी और कौवे, वो वैसा है। वो कल पाठ से महादेवी वर्मा दुर्घटना से अस्पताल में रहना पड़ा। महादेवी वर्मा दुर्घटना से, मोटर दुर्घटना से ಆಸ್ಪತ್ರೆ में रहना पड़ा ಅಂದರೆ ಅವರು ಮೋಟಾರ್ ದುರ್ಘಟನೆಯಿಂದ ಹಾಸ್ಪಿಟಲ್ ಸೇರಿದ್ರು। ಆ ಸಂದರ್ಭದಲ್ಲಿ ಗಿಲ್ಲುವಿನ ಚೇಷ್ಟೆಗಳು ಏನೆಲ್ಲ ಅಂತಂದ್ರೆ ಯಾರಾದರೂ ಬರುವುದಲ್ಲ। ಉನ್ ದಿನೋ ಜಬ್ ಮೇರೆ ಕಮರೆ ಕಾ ದರ್ವಾಜಾ ಖೋಲಾ ಜಾತಾ, ಆ ಸಂದರ್ಭದಲ್ಲಿ ಮನೆಯ ಬಾಗಿಲನ್ನು ಯಾರಾದರೂ ತೆಗೆದರೆ, ಅಮ್ಮ ಬಂದ್ರೇನು ಇರಲಿಲ್ಲ ಇಷ್ಟು ದಿನ, ಓಡಿ ಬರುವಂಥ ದೃಶ್ಯ। ನೀವು ಅಷ್ಟೇ ತಾನೆ, ಅಮ್ಮ ಊರಿಂದ ಬಂದರೆ, ಅಪ್ಪ ಊರಿಂದ ಬಂದರೆ ಓಡಿ ಬರ್ತೀರಾ, ಅಪ್ಪ ಅಂತ ತಪ್ಕೊತೀರ। ಹಾಗಾಗಿ ಆ ಪ್ರೀತಿಯನ್ನು ಹಂಚ್ಕೊಳ್ಳೋದಕ್ಕೆ ಆಗೋದಿಲ್ಲ ಯಾರು ಕೂಡ। ತಂದೆ ತಾಯಿ ಮಕ್ಕಳ ಹತ್ರನೇ, ಮಕ್ಕಳು ತಂದೆ ತಾಯಿ ಹತ್ರನೇ ಆ ಪ್ರೀತಿಯನ್ನು ಹಂಚ್ಕೊಳ್ಳೋಕೆ ಸಾಧ್ಯ। ಈ ಮಾತುಗಳನ್ನು ನಾನು ಹೇಳಿದ್ದೆ। ಗಿಲ್ಲು ಅಪ್ನೆ ಜೂಲೆ ಸೇ, ಜೂಲೆಯಿಂದ, ಸೇ ಇಂದ ಕರೆಕ್ಟ್ ಶಬ್ದ ಅದು। ಯಾರಾದರೂ ಬಾಗಿಲನ್ನು ತೆಗೆದರೆ ಗಿಲ್ಲು ಏನು ಮಾಡ್ತಾ ಇತ್ತು, ತನ್ನ ಜೂಲೆ ಅಥವಾ ಗೋಸಲೆ, ನೆಕ್ಸ್ಟ್ ಮನೆ, ತಂದೆ ಮನೆ, ಆ ಮನೆಯಿಂದ ಆ ಗೋಸಲೆಯಿಂದ ಅದೇನು ಮಾಡ್ತಾ ಇತ್ತು, ಉತ್ತರನ ಇಳಿತಕ್ಕಂಥದ್ದು, ಚೆಂಡ ಹತ್ತುವುದು। उतरकर दौड़ता और फिर किसी दूसरे को देखकर तेजी से अपने घोंसले में जा बैठता। पाप यारो बंದ್ರು ಅಂತ तेज से उतर, ಸ್ಪೀಡ್ ಆಗಿ ಇಳಿದು ಬಂದು ಇಲ್ಲಿ ನೋಡ್ತಾ ಇದೆ, ಅಮ್ಮ ಬಂದ್ರು ಅಂತಕ್ಕಂಥದ್ದು। ದೂಸರೆ ಬೇರೆಯವರನ್ನ ನೋಡಿದಾಗ ಏನಾಗುತ್ತದೆ, दूसरे के देखकर तेजी से अपने घोंसले में जा बैठता। ಯಾರೋ ಬೇರೆಯವರನ್ನ ನೋಡಿ ಅದೇನ್ ಮಾಡುತ್ತೆ, ಮತ್ತೆ ಸ್ಪೀಡಾಗಿ ಹೋಗ್ಬಿಟ್ಟಿದೆ, ತನ್ನ ಗೋಸಲ್ಲಿ, ನೆಕ್ಸ್ಟ್ ಗೂಡಲ್ಲಿ ತಾನು ಸೇರ್ಕೊಂಡ್ಬಿಡುತ್ತದೆ। सबसे काजू के छाते, काजू, what is the meaning of काजू? काजू, ಗೋಡಂಬಿ, ಗೋಡಂಬಿ ಕ್ಯಾಶೋನೆಟ್ ಅಂತೀರಲ್ಲ ಅದು। ಕಾಜುಗೆ ಪ್ರಿಯ ಆಹಾರ ಗೋಡಂಬಿಯಾಗಿತ್ತು, ಆದರೆ ಆ ಗೋಡಂಬಿಯನ್ನು ಕೊಡ್ಲಿಕ್ಕೆ, ತಿನ್ನಲಿಕ್ಕೆ ಅಂತ ಹೊರಗಡೆಯಿಂದ ಬೇರೆ ಮನೆಯವರು, ಅಕ್ಕಪಕ್ಕ ಮನೆಯವರು ಬಂದಿರ್ತಾರೆ, ಇದು ತನಗೆ ಇಷ್ಟವಾಗುವುದಿಲ್ಲ। अपने घोंसले में जा बैठता। सबको से काजू दे जाते, ಅದು ತಗೊಳ್ಳೋದಿಲ್ಲ, परंतु अस्पताल से लौटकर जब मैंने उसने झूले की सफाई की तो उसमें काजू भरे मिले, जिसने ज्ञात होता था कि वह उन दिनों अपना प्रिय कार्य कितना कम खाता रहा। ಇವರು ಹೋಗ್ಬಿಟ್ಟಿದ್ದೆ ಅಲ್ಲಿ, ಅಮ್ಮ ಅವರಿಗೆ ತಿಳಿಸ್ಕೊಡ್ತಾರೆ ಏನಂತ, ತನಗೆ ಇಷ್ಟವಾಗಿರ್ತಕ್ಕಂಥ ಆಹಾರ ಕಾಜು, ಗೋಡಂಬಿ, ಆ ಕಾಜುವನ್ನು ಕೊಟ್ಟರು ಕೂಡ ಇದು ತಿನ್ನೋದಿಲ್ಲ, ಯಾಕೋ ಏನೋ, ಅದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಅಲ್ಲಿ ಬೇಕಾದಷ್ಟು ಗೋಡಂಬಿಯನ್ನು ಇಟ್ಟು ಬಂದಿದ್ವಿ, ಅದು ತಿನ್ನಲಿಲ್ಲ ಅನ್ನೋ ಮಾತನ್ನು ಕೂಡ ಅವರು ತಿಳಿಸ್ತಾರೆ। ಇದಿಷ್ಟು ಮಾತುಗಳನ್ನು ಹಿಂದಿನ ತರಗತಿನಲ್ಲಿ ನಾನು ಮಾಡಿದ್ದೆ, ಈಗ ನಿಮ್ಗೆ ಅದನ್ನು ಜ್ಞಾಪಿಸುತ್ತಾ ಈಗ ಮುಂದಿನ ವಿಷಯ, ಮುಂದಿನ ತರಗತಿಗೆ ಮುಂದುವರಿಸೋಣ। मेरे हॉस्पिटल में वह तकिए पर सिरहाने बैठकर अपने नन्हे नन्हे पंजों से, नन्हे नन्हे में थोड़ा नन्हे 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 ಚಿಕ್ಕ ಚಿಕ್ಕ ಕೈಗಳು ತನಗೆ, ಪುಟ್ಟ ಪುಟ್ಟ, ಚಿಕ್ಕ ಇಲ್ಲವೇ ಪುಟ್ಟ,
ತಾನೇ ತಲೆಯ ಭಾಗದಲ್ಲಿ ಹತ್ತಿರ ಕುಳಿತು ತನ್ನ ದಿಂಬಿನ ಹತ್ತಿರ ಕುಳಿತು ಅದೇನು ಮಾಡುತ್ತದೆ, ತಕಿಯೇ ಪರ್ ದಿಂಬಿನ ಮೇಲೆ ಅದು ಕುಳಿತು ತಲೆಯ ಬಳಿ ಕುಳಿತು बैठकर अपने नन्हे नन्हे पंजों से मेरे सिर और बालों, सिर ಅಂದ್ರೆ ತಲೆ, सिर ತಲೆ, ಬಾಲೋ ಕೂದಲುಗಳನ್ನ, ಸವರ್ತಕ್ಕಂಥದ್ದು. नन्हे नन्हे पंजों से मेरे सिर और बालों को हौले 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 निदानವಾಗಿ, हौले मीन्स निदानವಾಗಿ, स्लोली ಅಂತ, निदानವಾಗಿ सहलाता रहता, सहलाता रहता, ನಿದಾನವಾಗಿ ತನ್ನ ಪುಟ್ಟ ಪುಟ್ಟ ಕೈಗಳಿಂದ ತನ್ನ ತಲೆಯನ್ನ ಸವರುತ್ತಿದ್ದು ಈ ಪುಟ್ಟ ಗಿಲ್ಲು. ಮಹಾದೇವಿ ವರ್ಮಾರವರು ಆಸ್ಪತ್ರೆ ಸೇರಿದ ಮೇಲೆ ಮನೆಯಲ್ಲಿ ತಿಂಡಿ ತೀರ್ಥವನ್ನು ಬಿಟ್ಟಿತ್ತು. ಹಾಗಾಗಿ ಮತ್ತೆ ಹಾಸ್ಪಿಟಲ್ಗೆ ಕರೆದುಕೊಂಡು ಅಲ್ಲಿ ಹೋದರೆ ತಾಯಿಯ ಬಳಿ ದಿಂಬತ್ರ ಕುಳಿತು ಆ ತಲೆಯನ್ನ ಸಣ್ಣ ಸಣ್ಣ ಕೈಗಳಿಂದ ತಲೆಯನ್ನ ಸವರುವಂತಹ ದೃಶ್ಯ ಅಲ್ಲಿ ಆಸ್ಪತ್ರೆಯಲ್ಲಿ ಕಂಡುಬರುತ್ತದೆ. ಹಾಗೇನು ಅನ್ಸಲ್ಲ ಹೇಳಿ, ನೀವು ತುಂಬ ದಿನ ಮನೆಗೆ ಬರ್ತಾ ಇದ್ದಾಗ ನೀವು ಒಂದು ನಾಯಿ ಮರಿ ಸಾಕಿರ್ತೀವಿ, ಬಂದ ತಕ್ಷಣ ಅದು ನಿಮ್ಮ ಮೂತಿ ಮುಖ ಕೈ ಕಾಲೆಲ್ಲ ನೆಕ್ಕುತ್ತೆ. ಅವಾಗ ನಿಮ್ಗೆ ಏನು ಅನ್ಸುತ್ತೆ, ಅಯ್ಯೋ ಪಾಪ ಏನೋ ನಿನ್ನ ಇಷ್ಟು ದಿನ ಬಿಟ್ಟು ಹೋದ್ನಲ್ಲೋ ಅನ್ನೋ ಒಂದು ಕರುಣೆ ನಿಮ್ಮಲ್ಲಿ ಬರುತ್ತೆ. ಹಾಗಾಗಿ ಮಹಾದೇವಿ ಅವರಿಗೂ ಕೂಡ ಗಿಲ್ಲು ಬಗ್ಗೆ ಆಗನ್ನಿಸಿದ್ದು. ಗರ್ಮಿಯೊಮ್ಮೆ ಸಮ್ಮರ್ ಇಲ್ಲವೇ ಬೇಸಿಗೆ ದಿನಗಳು, ಗರ್ಮಿಯೊಮ್ಮೆ ಜಮ್ಮೈ दोपहर में, दोपहर मध्याह्नದ ವೇಳೆ, दोपहर शब्द का और एक पर्यायवाची शब्द है अपराह्न, दोपहर अपराह्न, ಮಧ್ಯಾಹ್ನವನ್ನು दोपहर ಇಲ್ಲವೇ ಮಧ್ಯಾಹ್ನ, दोपहर अपराह्न ಇವೆಲ್ಲವೂ ಕೂಡ ಒಂದೇ ರೀತಿಯಾಗಿ ಸಮಾನಾರ್ಥಕ ಶಬ್ದಗಳು. दोपहर में काम करती रहती तो गिल्लू ना बाहर जाता ना अपने झूले में बैठता. अंदर विलोम शब्द बाहर, देखो अंदर विलोम बाहर, अंदर ಅಂದ್ರೆ ಒಳಗೆ, ಬಾಹರ್ ಅಂದ್ರೆ ಹೊರಗೆ. ಇದೇನು ವಿಚಿತ್ರ, ತುಂಬ ಚೆನ್ನಾಗಿ ನನ್ನ ಬಳಿ ಆಟ ಆಡಿಕೊಂಡು ಆಕರ್ಷಕವಾಗಿರ್ತಕ್ಕಂತಹ ಚೇಷ್ಟೆಗಳನ್ನೆಲ್ಲ ಮಾಡ್ತಕ್ಕಂಥದ್ದು, ಪರದೆ ಮೇಲೆ ಹತ್ತೋದಿಲ್ಲ, ಹೀಗೆಲ್ಲ ಮಾಡ್ತಾ ಇರ್ತಕ್ಕಂಥದ್ದು ಇಂದು ಇದೇನು ಮಾಡುತ್ತದೆ, ನಾ ಬಾಹರ್ ಜಾತ, ಹೊರಗಡೆ ಹೋಗಲಿಲ್ಲ. ಅದರ ಜೊತೆಗೆ ಅಪ್ನೆ ಜೂಲೆ ಮೇ ಬೈಠತಾ, ತನ್ನ ಜೂಲೆನಲ್ಲೂ ಅದು ಕುಳಿತುಕೊಳ್ಳಕ್ಕೆ ಹೋಗ್ತಾ ಇಲ್ಲ. ಯಾಕೆ, ಏನಾಗಿದೆ ನಿನಗೆ ನೋಡೋಣ. वह मेरे पास रखी सुराही पर लेट जाता और इस प्रकार समीप भी रहता और ठंडक में भी रहता. ಆಚೆ ಕಡೆ ಒಳಗಡೆ ಹೊರಗಡೆ ಈ ರೀತಿ ಓಡಾಡ್ಕೊಂಡಿರ್ತಕ್ಕಂತಹ ಈ ಒಂದು ಗಿಲ್ಲು ಇವತ್ತು ಎಲ್ಲೂ ಹೋಗ್ತಾ ಇಲ್ಲ ಅಂತಂದ್ರೆ ಯಾಕೆ, ಏನಾಗಿದೆ ಅಂತಂದ್ರೆ ಈ ಗರ್ಮಿಯೋಂಕ ದಿನೊಮ್ಮೆ, ಬೇಸಿಗೆ ದಿನಗಳಲ್ಲಿ ಶೆಕೆಗೋಸ್ಕರ ಮಹಾದೇವಿ ವರ್ಮ ಅವರ ಬಳಿ ಪಾಸ್ ಹತ್ತಿರ ಹೋಗಿ ಸುರಾಹಿ ಪರ್ ಲೆಟ್ ಜಾತ, ಸುರಾಹಿ ಅಲ್ಲಿ ಪಾಟ್ಗಳನ್ನೆಲ್ಲ ಇಟ್ಟಿರ್ತಾರಲ್ಲ, ಆ ಪಾಟ್ಗಳು ಇಟ್ಟಿರುವಂತಹ ಆ ಜಾಗದಲ್ಲಿ ನೀರು, ಹೂಗಿಡಗಳಿಗೆ ನೀರು ಹಾಕಿರ್ತೀವಿ, ನೀರು ಬಿದ್ದಂತಹ ಜಾಗ ಎಲ್ಲ ಕೂಲಾಗಿರುತ್ತೆ, ತಣ್ಣಗಿರುತ್ತದೆ. ಹಾಗೆ ತಣ್ಣಗಿರುವಂತಹ ಈ ಜಾಗದಲ್ಲಿ ಸಮೀಪ ಬಿ ರಹತ, ಸಮೀಪ್ ಅವ್ರ ನಿಕಟ್ ಸಮಾನಾರ್ಥಕ ಶಬ್ದ, ಹತ್ತಿರ ಕುಳಿತುಕೊಂಡು ಟಂಡಕ್ ಮೇ ಬಿ ರಹತ, ಅಲ್ಲೇ ತಣ್ಣಗಿದೆ ಅಂತಕ್ಕಂಥದ್ದಾಗಿ ಅದೇನು ಮಾಡ್ತಾ ಇತ್ತು, ಹಾಗೇ ಕುಳಿತುಕೊಂಡಿದ್ದೋಗ್ಬಿಡ್ತಾ ಇತ್ತು. ಹೂ ಗಿಡಗಳ ಮಧ್ಯೆ ತಣ್ಣಗಿರುವ ಜಾಗದಲ್ಲಿ ಗಿಲ್ಲು ಕುಳಿತುಕೊಂಡು ಬಿಡ್ತಾ ಇತ್ತು. ಯಾಕೋ ಹೆಚ್ಚಿಗೆ ಓಡಾಡಲಿಲ್ಲ. ಗಿಲಹರಿಯೋ ಕೆ ಜೀವನ್ ಕಿ ಅವಧಿ, ಗಿಲಹರಿ ಕಾ ಜೀವನ್ ಕಿ ಅವಧಿ, गिलहरियों का
जीवन की अवधि, अवधि मीन्स टाइम, तನ್ನ ಸಮಯ ಅಂತ ಹೇಳ್ತೀವಲ್ಲ ಅದು 2 ವರ್ಷ ಇಂಪಾರ್ಟೆಂಟ್. कितने वर्ष? 2 वर्ष. ನೋಡಿ, ಗಿಲ್ಲುವಿನ ಸಂಪೂರ್ಣ ಬದುಕು ಇಲ್ಲವೇ ಜೀವನ 2 ವರ್ಷಗಳ ಕಾಲ ಮಾತ್ರ. ಮನುಷ್ಯನಿಗೆ 3 ವರ್ಷ, ಗಿಲ್ಲುಗೆ 2 ವರ್ಷ. ಯಾಕೆ ಸಪ್ಪೆ ಆಗ್ಬಿಟ್ಟಿದೆ ಅಂತಂದ್ರೆ, ಗಿಲ್ಲುಗೆ ಮೋಸ್ಟ್ಲಿ 2 ವರ್ಷ ತುಂಬ ಬಂದಿರ್ಬೋದು. ತನ್ನ ಜೀವನವೆಲ್ಲವೂ ಕೂಡ 2 ವರ್ಷ ಬದುಕಲಿಕ್ಕೆ ಸಾಧ್ಯ. ಆ 2 ವರ್ಷ ಅಕ್ಕ ಬಂದಿರ್ಬೋದನ್ನೇ ನೋಡೋಣ. 2 ವರ್ಷ ಸೇ ಅಧಿಕ ನಹಿ ಹೋತಿ. 2 ವರ್ಷಕ್ಕಿಂತ ಹೆಚ್ಚಿಗೆ ಅದು ಬದುಕಲಿಕ್ಕೆ ಆಗಲ್ಲ. ಬದುಕಿದೆ ಅಂದ್ರೆ ಇನ್ನೆಲ್ಲೋ ಸ್ವಲ್ಪ ದಿನಗಳು ಮಾತ್ರ, ಇಲ್ಲ 1-2 ಮಾಸ, ತಿಂಗಳುಗಳು ಮಾತ್ರ ಅಷ್ಟೇ ಆಗುತ್ತದೆ. ಅದರ ಸಂಪೂರ್ಣ ಅವಧಿ ಇರ್ತಕ್ಕಂಥದ್ದು 2 ವರ್ಷ. ಅರ್ಥ, गिल्लू की जीवन यात्रा का अंत आ रही गया. ಯಾತ್ರಾ ಜೀವನಾವಧಿ ಮುಗಿದು ಸಾಯುವ ದಿನಗಳನ್ನು ಎಣಿಸುತ್ತಾ ಬರುವುದೇ ಇವರೇನ್ ಮಾಡ್ತಾರೆ ಇಲ್ಲಿ ಜೀವನ್ ಯಾತ್ರಾ ಅಂತ. ವಿಲೋಮ ಶಬ್ದ ಆದಿ, ಕೊನೆಗೊಳ್ತಾ ಬಂದಿದೆ. ಅವರ ಜೀವನದ ದಿನಗಳು ಕೊನೆಗೊಳ್ಳುತ್ತಾ ಬಂದಿದ್ದಾವೆ ಅನ್ನೋದಿಲ್ಲಿ ಕಂಡು ಬರ್ತಾ ಇದೆ. दिन भर दिनविडी, दिन भर दिनविडी, दिन भर उसने ना कुछ खाया ना वह बाहर गाया. ಏನನ್ನು ದಿನವಿಡಿ, ಏನನ್ನು ತಿನ್ನಲಿಲ್ಲ, ಏನನ್ನು ಹೊರಗಡೆ ನೋಡ್ಲಿಕ್ಕೆ ಅದು ಇದು ಹೋಗ್ತಾ ಇತ್ತು, ಹೊರಗಡೆಯೂ ಹೋಗಲಿಲ್ಲ, ಏನನ್ನು ತಿನ್ನಲೂ ಇಲ್ಲ, ಸುಮ್ಮನೆ ಇದ್ದು ಬಿಟ್ಟಿದೆ. ಗಾಬರಿ ಆಗುತ್ತಲ್ಲ. 3 ಟೈಮ್ ತಿಂತಕ್ಕಂಥ ನಾವು ಕನಿಷ್ಠ 2 ಟೈಮ್ಸ್ ಅದು ತಿಂದು 1 ಟೈಮ್ ತಿನ್ನಲಿಲ್ಲ, ಏನೋ ಬಿಡು ಆರೋಗ್ಯ ಅನ್ಕೋತೀವಿ. ಆದರೆ 3 ಟೈಮ್ಸು ತಿನ್ನಲೇ ಇಲ್ಲ, ಯಾರ ಜೊತೆನೂ ಮಾತಾಡಲಿಲ್ಲ, ಸೇರಲಿಲ್ಲ ಅಂದಾಗ ಏನೋ ಡೌಟ್ ಬರ್ತದೆ, ಯಾಕಪ್ಪ ಹಾಗಿದೆಯಾ, ಏನಾಗಿದೆಯೋ ನಿನಗೆ, ನಿನಗೇನು ಬೇಕು. ಹಾಗಾಗಿ ಗಿಲ್ಲುವಿನ ಸಂಪೂರ್ಣ ಜವಾಬ್ದಾರಿಯನ್ನ ಮಹಾದೇವಿ ಅವರು ಹೊತ್ತಿದ್ದರು. ಇಂದು ದಿನ ಪೂರ ಹೊರಗಡೆಯೂ ಹೋಗಲಿಲ್ಲ, ಏನನ್ನೂ ತಿನ್ನಲಿಲ್ಲ ಗಿಲ್ಲು. पंजे इतने ठंडे हो रहे थे. ಪಾಪ ತನ್ನ ಕೈ ಕಾಲುಗಳು ಮೊದಲೇ ಅವು ನನ್ನೆ ಸಣ್ಣದಾಗಿ, ಎಲ್ಲೂ ಇರ್ತಕ್ಕಂಥದ್ದೇ ಒಂದಷ್ಟು ನೋಡಿದ್ದೀರಲ್ಲ, ಆದರೆ ಸಣ್ಣದಾದಂತಹ ಆ ಕೈಗಳು ತಣ್ಣಗಾಗ್ಬಿಟ್ಟಿದ್ದಾವೆ. ठंडे हो रहे थे, ತಣ್ಣಗಾಗ್ಬಿಟ್ಟಿದೆ ಕೈ ಕಾಲುಗಳೆಲ್ಲ. ಯಾಕೆ ಹೀಗಾಯಿತು? ಮೈನೆ ಜಾಕರ್ हीटर जलाया. हीटर अंग्रेजी शब्द हीटर, बिसी ಮಾಡೋದು. हीटर ನೋಡಿ, ಈ ಶಬ್ದವನ್ನ ಬಿಸಿ ಮಾಡೋದು ಗಮನ ಇಟ್ಕೋಬೇಕು. ಇದು ತುಂಬಾ ಮುಖ್ಯವಾದದ್ದು. ಬಿಸಿ ಮಾಡೋದು, ಕೈ ಕಾಲುಗಳನ್ನು ಬಿಸಿ ಮಾಡೋದು. ಹೀಟರ್ ಅಂತಕ್ಕಂತಹ ಶಬ್ದವನ್ನ ಕೊನೆಯಲ್ಲಿ ನಾನು ಏನು ಕಂಪ್ಲೀಟ್ ಈ ಪಾಠ, ಈ ಪ್ಯಾರಾಗ್ರಾಫ್ ಏನಿದೆ ಇದಿಷ್ಟು ಕೂಡ 4 ಮಾರ್ಕ್ಸ್ ಬರುವಂಥದ್ದು. ಪ್ರತಿಯೊಂದು ಶಬ್ದವನ್ನು ಕೂಡ ನೀವು ಬಿಡದಂತೆ ಕೇಳಿಸ್ಕೋಬೇಕು ಮಕ್ಕಳೇ. ಹೀಟರ್ ಮಾಡಿದ್ರು, ಸಾಯುವ ಸಮಯದಲ್ಲಿ ಅಮ್ಮ ಏನು ಮಾಡಿದ್ರು ಅನ್ನೋ ಪ್ರಶ್ನೆ ಕೂಡ ಬರುತ್ತದೆ. ಅದಕ್ಕೋಸ್ಕರ ಹೀಟರ್ ಜಲಾಯ ಅನ್ನೋ ಮಾತನ್ನು ಕೂಡ ನೀವು ತಿಳಿಸಬೇಕಾಗುತ್ತದೆ. ಹೀಟರ್ ಜಲಾಯ और उसे ಉಷ್ಣತಾ देने का ಪ್ರಯತ್ನ किया. ಉಷ್ಣತಾ ಇಲ್ಲವೇ ಅದನ್ನ ಬಿಸಿ ಮಾಡುವುದು. ಕೈಗಳನ್ನು ಉಜ್ಜಿ ಉಜ್ಜಿ ಕೈ ಕಾಲುಗಳನ್ನು ಉಜ್ತಾರೆ, ತಣ್ಣಗಾಗೋಗ್ಬಿಟ್ರೆ ಬಿಸಿ ಬರಲಿ ಅಂತ, ಅದನ್ನು ಉಷ್ಣತಾ ಅಂತ ಹೇಳ್ತಾರೆ, ಇಲ್ಲವೇ ಹೀಟರ್ ಅಂತ ಕೂಡ ನಾವು ಅದನ್ನು ಹೇಳ್ಕೋಬಹುದು. ಪ್ರಯತ್ನ ಮಾಡಿದ್ರು ಅವರು. ಪ್ರಯತ್ನ ಅವರೇ ಶಬ್ದ, ಪ್ರಯತ್ನ ಕನ್ನಡ ಶಬ್ದ, ಅವರೇ ಶಬ್ದ कोशिश. ओ कोशिश किया, परंतु प्रभात की प्रथम किरण के साथ ही वह चिरनिद्र में सो गया. ಯಾಕೋ ತಣ್ಣಗಾಗ್ಬಿಟ್ಟಿದೆಯಲ್ಲ ಅಂತ ಕೈ ಕಾಲೆರಡೂ ಕೂಡ ಉಜ್ಜಿ ಉಜ್ಜಿ ನೋಡಿದ್ರು ಕೂಡ ಅದು ಮೊದಲಿನ ಸ್ಥಿತಿಗೆ ಬರಲೇ ಇಲ್ಲ. ಈಗಾಗಲೇ ಅದು ತನ್ನ ಚಿರನಿದ್ರೆಗೆ ಜಾರಿಬಿಟ್ಟಿದೆ, ಸಂಪೂರ್ಣವಾಗಿ ನಿದ್ದೆ ಮಾಡುವ ಸ್ಥಿತಿನಲ್ಲಿ ಮಲಗಿಬಿಟ್ಟಿದೆ ಗಿಲ್ಲು ಪಾಪ. उसका झूला उतर कर रख दिया गया है और खिड़की की जाली बंद कर
दी गई है. ಏನು ಮಾಡೋಣ, ತನ್ನ ಜೂಲೆ ಮೇಲಕ್ಕೆ ಹತ್ತು ಮಲಗೋಕ್ಕಾಗಲ್ಲ ಅಂತ ಕೆಳಗಡೆ ಇಳಿಸಿ ಇದರಲ್ಲಾದರೂ ಮಲಗಿಸೋಣ, ಕಿಟಕಿಗಳೆಲ್ಲ ಚಳಿ ಬರುತ್ತೆ ಅಂತ ಅವೆಲ್ಲ ಬಂದ್ ಮಾಡೋಣ. ಏನೇ ಬಂದ್ ಮಾಡಿದ್ರು ಬದುಕಿದ್ರೆ ಅಲ್ವಾ ಅದನ್ನೆಲ್ಲ ನಾವು ಚಳಿ ಗಾಳಿಯಿಂದ ಗುರುತಿಸ್ಲಿಕ್ಕೆ ಆಗೋದು. ಈಗಾಗಲೇ ಅದು ಚಿರನಿದ್ರೆಗೆ ಜಾರಿಬಿಟ್ಟಿದೆ ಗಿಲ್ಲು, ಇನ್ನು ನಾವು ಮಾಡೋದು ಏನೂ ಇಲ್ಲ. परंतु गिलहरियों की नई पीढ़ी जाली के उस पार चिक चिक करती ही रहती है और सोच ही खिलती ही रहती है. ನೋಡಿ, ಇದೊಂದು ಉದಾಹರಣೆ ಅಂತಂದ್ರೆ, ಯಾವುದಾದರೂ ಮೈದಾನದಲ್ಲಿ ಒಂದು ಪಕ್ಷಿ ಇಲ್ಲ ಒಂದು ಕಾಗೆಯನ್ನು ತೆಗೆದುಕೊಳ್ಳೋಣ, ಕೋವೆ. ಆ ಕೋವೆ ಏನಾದರೂ ಕರೆಂಟ್ ಕಂಬಕ್ಕೋ ಇನ್ನೊಂದು ಮತ್ತೊಂದು ಪೆಟ್ಟಾಗಿ ಬಿದ್ದು ಸತ್ತೋಗಿದೆ ಅಂದರೆ ಅನೇಕ ಕಾಗೆಗಳೆಲ್ಲ ಬಂದ್ಬಿಡ್ತವೆ ಕಾವು ಕಾವು ಅಂತ. ಅಷ್ಟು ಕಾಗೆಗಳು ಬಂದು ಅದನ್ನು ಗಮನಿಸ್ತವೆ, ಕಾವು ಕಾವು ಅಂತವೆ. ಕೋತಿ ಸತ್ತೋದ್ರೆ ಉಳಿದೆಲ್ಲ ಕೋತಿಗಳು ಕೂಡ ಬಂದು ಅದನ್ನು ರಕ್ಷಣೆ ಮಾಡಲಿಕ್ಕೆ ಅಂತ ಬರ್ತವೆ. ಹಾಗಾಗಿ ಇಲ್ಲೂ ಕೂಡ ಪಾಪ ಅದು ಹೀಗಿರುವಂತಹ ಸ್ಥಿತಿನಲ್ಲಿ ಗಿಡ ಮರಗಳ ಮಧ್ಯೆ ಬೇರೆ ಕೋವೆಗಳು, ಇದು ಗಿಲಹರಿಯು ಕೂಡ ಚಿಕ್ ಚಿಕ್ ಎಂಬತಕ್ಕಂತಹದ್ದನ್ನ ಕೇಳಿಸ್ಕೋಬೇಕಾಗಿದೆ. ಚಿಕ್ ಚಿಕ್ ಎಂಬುದು ಇದು ಯಾವಾಗ ಬರ್ತಾ ಇತ್ತೋ, ಹಸಿವಾದಾಗ ಚಿಕ್ ಚಿಕ್ ಅಂತ ಇತ್ತು. ಈಗ ಬೇರೆ ಪ್ರಾಣಿಗಳಿದೇ ರೀತಿಯ ಗಿಲಹರಿಗಳು ಬಂದು ಚಿಕ್ ಚಿಕ್ ಅಂದಾಗ ಈ ನಮ್ಮ ಗಿಲ್ಲುವಿನ ನೆನಪಾಗುತ್ತಿದೆ. ಯಾರಿಗೆ? ಮಹಾದೇವಿ ವರ್ಮಾರವರಿಗೆ. ಚಿಕ್ ಚಿಕ್ करती ही रहती है और सोंजुही खिलती ही रहती है. ಆ ಸೋಂಜುಲಿ ಪಾಠಗಳ ಮಧ್ಯದಲ್ಲಿ ಕುಳಿತು ಇರುವುದನ್ನು ಎಲ್ಲರೂ ಕೂಡ, ಎಲ್ಲರೂ ಅಂದರೆ ಗಿಲಹರಿ ಬೇರೆಯವರು, ಅದನ್ನು ನೋಡಿ ಚಿಕ್ ಚಿಕ್ ಅಂತಕ್ಕಂಥದ್ದನ್ನು ನೋಡುವಂತಹ ದೃಶ್ಯ ನಾವಲ್ಲಿ ಕಾಣಬಹುದು. ಸೋಂಜುಹಿ ಕಿ ಲತಾ ಕೆ ನೀಚೆ. ಲತಾ ಅಂದರೆ ಇಲ್ಲಿ ಹೆಸರಲ್ಲ, ಲತಾ ಅಂದರೆ ಹೂ ಗೊಂಚಲಾಗಿ ಬಿಟ್ಟಿರುತ್ತಲ್ಲ ಒಟ್ಟೊಟ್ಟಿಗೆ ಅಲ್ಲಿರ್ತಕ್ಕಂಥದ್ದು ಗೊಂಚಲು. ಲತಾಗೆ ನೀಚೆ, ನೀಚೆ ವಿಲೋಮ ಶಬ್ದ ಊಪರ್. ಆ ಹೂಪಾಟಗಳು ಗೊಂಚಲು ಗೊಂಚಲಾಗಿಟ್ಟಿರುವಂತಹ ಹೂಗಳ ಕೆಳಗಡೆ ಅದೇನು ಮಾಡಿಬಿಟ್ಟಿದೆ, ಅದನ್ನು ಸಮಾಧಿಯನ್ನ ಮಾಡಿದ್ರು ಅಲ್ಲಿ. ಯಾಕೆಂದರೆ ಯಾವಾಗಲೂ ಕೂಡ ಅದರ ಬಳಿನೇ ಬಂದು ಕೂತ್ಕೊತಾ ಇತ್ತು, ಹೂಪಾಟಗಳು ಬಳಿ ಬಂದು ಕೂತ್ಕೊತಾ ಇತ್ತು, ಹೂಗಳೆಲ್ಲ ಗೊಂಚಲು ಗೊಂಚಲಾಗಿ ಬಿಡ್ತಾ ಇತ್ತು, ಅದು ಬರೀ ತಣ್ಣಗಿರ್ತಾ ಇತ್ತು. ಇದೆಲ್ಲ ತನಗೆ ಇಷ್ಟವಾಗಿತ್ತು. ಹಾಗಾಗಿ ಅದರ ಸಮಾಧಿಯನ್ನು ಕೂಡ ಅಲ್ಲೇ ಮಾಡಿದ್ರು. ಇದು ನಿಮಗೊಂದು ಪ್ರಶ್ನೆ, ಗಿಲಹರಿಕ ಸಮಾಧಿ ಅಂತ ಕೇಳಿದಾಗ ಸಮಾಧಿ ಕಹಾ ಹೈ, ಎಲ್ಲಿದೆ ಅಂದಾಗ ಉತ್ತರ ನೀವೇನು ಹೇಳ್ತೀರಾ? ಸೋಂಜುಹಿ ಕಿ ಲತಾ ಕೆ ನೀಚೆ ಗಿಲ್ಲು ಕಿ ಸಮಾಧಿ ಹೈ. ಈ ಪ್ರಶ್ನೆಗೆ ಉತ್ತರ ನಿಮಗೆ ಸಿಕ್ಕಿದೆ. इसलिए भी कि उसे वह लता सबसे अधिक प्रिय थी. ಈ ಗೊಂಚಲು ಗೊಂಚಲಾಗಿ ಬಿಟ್ಟಿರುವಂತಹ ಹೂಗುಡುಗಳು ಪಾಠಗಳ ಮಧ್ಯೆ ಯಾವಾಗಲೂ ಅದು ಜೀವಿಸ್ತಾ ಇತ್ತಲ್ವ, ಅದಕ್ಕೆ ತುಂಬ ಪ್ರಿಯವಾಗಿತ್ತು ಆ ಜಾಗ. ಹಾಗಾಗಿ ಗಿಲ್ಲುವಿನ ಸಮಾಧಿಯನ್ನು ಕೂಡ ಅಲ್ಲೇ ಮಾಡಲಾಯಿತು. ಇಸ್ಲಿಯೇ ಬಿ ಕೆ ಉಸ್ ಲಘು ಘಾತಕ, ಲಘು ಚಿಕ್ಕದಾದ, ಘಾತಕ ಲಘು ಘಾತಕ ಕಿಸಿ ವಾಸಂತಿ ದಿನ, ಚಿಕ್ಕದಾದಂತಹ ಒಂದು ದೃಶ್ಯ ತನ್ನ ವಾಸಂತಿ ದಿನ ಅಂತಲೂ ಕೂಡ ಇಲ್ಲಿ ಹೇಳಬಹುದು. ಇಲ್ಲಿ ಗಾತ್ ಅಂದರೆ ಶರೀರ. ನೋಡಿ ಮಕ್ಕಳೇ, ಗಾತ್ शरीर, शरीर और एक गति, वो छोटा तुलना है, गति चलना, वो उच्चारण के दोनों भी कन्नड़ में सेम. शरीर ಗಾತ್ ಅಂದರೆ ಶರೀರ, ಗತಿ ಅಂದರೆ ಚಲನ, ನಡೆಯುವುದು ಅಂತ. ಚಿಕ್ಕದಾದಂತಹ ಆ ಶರೀರವನ್ನ ಅಂದರೆ ಗಾತ್, ಛೋಟ ಗಾತ್, ಚಿಕ್ಕದಾದಂತಹ ಆ ಶರೀರವನ್ನು, ಇದು ಚಿಕ್ಕ ಅನ್ನೋ ಮಾತನಾಗಿ ಲಘು ಅಂತ ಉಪಯೋಗಿಸ್ತೀವಿ. ಲಘು ಘಾತಕ, ಚಿಕ್ಕದಾದಂತಹ ಈ ಶರೀರವನ್ನು ಹೂಪಾಟುಗಳ ಆ ಸಣ್ಣದಾದಂತಹ ಜಾಗದಲ್ಲೇ ಅದನ್ನು ಸಮಾಧಿ ಮಾಡಲಾಯಿತು. ಕಿಸಿ ವಾಸಂತ ದಿನ ಜುಹಿ ಕಿ ಪೀತಾಂಬ ಚೋಟೆ ಫೂಲ್ ಕೆ ರೂಪ್ ಮೇ, ಹಳದಿ ಬಣ್ಣದ ಹೂಗಳು ಅಲ್ಲಿ ಬಿಟ್ಟಿರ್ತವೆ. ಆ ಹೂ
ಹೂಗಳನ್ನು ಕಿಲ್ ಜಾನೆ ಕಾ ವಿಶ್ವಾಸ, ಅದನ್ನು ಹೂ ಕಿತ್ತುಕೊಳ್ಳುವಾಗ ಅದರ ನೆನಪು ಬರುವಂಥದ್ದು, ಅದರ ವಿಶ್ವಾಸವನ್ನು ಯಾವಾಗಲೂ ಇಲ್ಲೇ ಇರ್ತಾ ಇತ್ತು, ಯಾವಾಗಲೂ ಇಲ್ಲೇ ನಮ್ಮನ್ನು ನೋಡ್ತಾ ಇತ್ತು, ಮಲಗ್ತಾ ಇತ್ತು, ಕುಳಿತುಕೊಳ್ತಾ ಇತ್ತು ಅಂತಕ್ಕಂಥ ಒಂದು ನೆನಪು ಅವರಿಗೆ ಬರ್ತಾ ಇತ್ತು. ಮುಜೆ ಸಂತೋಷ ದೇತಾ ಹೈ. ಮಹಾದೇವಿ ವರ್ಮಾರವರಿಗೆ ಅದೇ ಜಾಗದಲ್ಲೇ ಗಿಲ್ಲು ತನ್ನ ಕಣ್ಣ ಮುಂದೆ ಇರುವ ಹಾಗೆ ಇರಲಿ ಅಂತಕ್ಕಂತಹ ಉದ್ದೇಶದಿಂದ ಅಲ್ಲೇ ಸಮಾಧಿಯನ್ನ ಮಾಡಿದ್ದರು. विद्यार्थियों का गिल्लू का पाठ बड़ा है, वो बड़ा पाठ गिल्लू का पाठ आज समाप्त। धन्यवाद।